ಸರ್ಕಾರಕ್ಕೆ ಮನವಿ ಸಲ್ಲಿಸೋಣ. ಗೋಹತ್ಯ ಸಂಪೂರ್ಣ ನಿಷೇಧಕ್ಕಾಗಿ ಹಕ್ಕೋತ್ತಾಯ ಮಂಡಳಿ ಮಹಾ ಜನತೆಯಿಂದ ಸಂಗ್ರಹಿತ ಸಹಿಗಳ ಸಲ್ಲಿಕೆ. ಬಂಧುಗಳೇ, ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. भारत माता की जय, भारत माता की जय. निल्लली 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 ಗೋವಿನ ರಕ್ಷಣೆ ಯಾರ ಹೊಣೆ? ಸಂಸ್ಕೃತಿ ರಕ್ಷಣೆ ಯಾರ ಹೊಣೆ? ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗೋ ಸಂರಕ್ಷಣಾ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಗೋವುಗಳು ನಮ್ಮ ದೇಶದ ತಾಯಿ ಸಮಾನ. ನಾವು ಎಲ್ಲಾ ದೇವಾನ ದೇವತೆಗಳಲ್ಲಿ ಗೋವನ್ನು ಕಾಣ್ತಾ ಇದ್ದೇವೆ. ಅವು ಇವಾಗ ಮರೆ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಯಾಕಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಗೋಗಳ ಸಂಖ್ಯೆ ಕಮ್ಮಿ ಆಗಿದೆ ನಮ್ಮ ಭಾರತ ದೇಶದಲ್ಲಿ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದ್ರೆ ಗೋವು ನಮಗೆ ಪ್ರಮುಖ. ನಾವು ಮನೆ ಓಪನ್ ಮಾಡಿರ್ಬೋದು ಅಥವಾ ಮದುವೆ ಕಾರ್ಯಗಳು ಮಾಡಿರ್ಬೋದು, ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಕೂಡ ನಮ್ಗೆ ಗೋವು ತುಂಬಾ ಅಗತ್ಯ. ದೇವ್ರೆ ಅಂತ ನಾವು ಭಾವಿಸ್ತಾ ಇದೀವಿ. ಅದನ್ನ ನಾವು ಕಟಗರ ಕೈಗೆ ಕೊಟ್ಟು ಈಗ ಎಲ್ಲ ಅದನ್ನ ನಾಶ ಆಗ್ತಾ ಇದೆ. ಅದನ್ನ ನಾವು ಹಿಂದುತ್ವ ಇರೋರು, ಹಿಂದೂನ ನಾವು ಯಾವತ್ತಿಗೂ ಒಂದು ದೇವ್ರ ತರ ಕಾಪಾಡೋರು ಕೂಡ ನಾವು ಇವತ್ತು ಅದನ್ನ ಸಂರಕ್ಷಣೆ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಶುರುವಾಗದೆ ಬೆಳಿಗ್ಗೆಯಿಂದ ಸೆಗಣಿ ಸಾರಿಸೋದ್ರಿಂದ ಕೆಲಸಗಳು ಶುರುವಾಗುತ್ತೆ. ಅದರಿಂದ ನಮ್ಗೆ ಎಷ್ಟು ಉಪಯೋಗಗಳಂತ ನಿಮಗೆ ಗೊತ್ತು. ಅದು ಇವಾಗ ಹೇಳ್ತಾ ಇದ್ರು ಸ್ವಾಮಿಗಳು, ಅದೆಲ್ಲ ಕಸ ಕಡ್ಡಿ ತಿಂದು ನಮ್ಗೆ ಹಾಲನ್ನು ಕೊಡುತ್ತೆ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಹಾಲು ಕೊಡೋದು ಕೂಡ ತುಂಬಾ, ತಾಯಿ ಹಾಲು ಸಿಗದೆ ಕಷ್ಟ ಆಗಿದೆ. ಎಲ್ಲರೂ ಗೋಮಾತೆ ಹಾಲನ್ನು ಹುಡುಕಕ್ಕೆ ಎಲ್ಲ ಕಡೆನೂ ಪ್ರಯತ್ನ ಮಾಡಿದ್ರು ನಮ್ಗೆ ಸಿಗ್ತಾ ಇಲ್ಲ. ಅದನ್ನ ನಾವು ಮಹಿಳೆಯರಾಗಿ ನಾವು ಗೋವನ್ನ ಸಂರಕ್ಷಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಯಲ್ಲೂ ಒಂದು ಗೋವನ್ನ ಸಾಕುವ ತರ ಒಂದು ಕಾನೂನು ಬರ್ಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.